ಸಿದ್ದರಾಮಯ್ಯನವರಿಗೂ ಜಾತಿಗೂ ಏನೋ ಒಂದು ಸಂಬಂಧ ಇದೆ ಅನ್ಸತ್ತೆ. ಯಾಕೆ ಸರ್? ಕಾರಣ ಬಹುಮುಖ್ಯವಾದ ಚುನಾವಣೆಗಳು ಅಥವಾ ಒಂದು ಹಂತ ಬಂದಾಗಲೆಲ್ಲ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಜಾತಿ ಸಂಘರ್ಷ ತಲೆ ಎತ್ತತ್ತೆ. ಈಗ ಆಗುತ್ತಿರುವುದು ಹಾಗೆ ಇದ್ದಂಗೆ ಕಾಣಿಸುತ್ತಿದೆ ಮೇಲ್ನೋಟಕ್ಕೆ. ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ, ಬಾಗಿಲು ಬಡಿಯುತ್ತಿದೆ. ಈ ಮಧ್ಯದಲ್ಲಿ ಜಾತಿಯ ಜ್ವಾಲೆ ಹೆಚ್ಚಾಗುವ ಲಕ್ಷಣ ಇವತ್ತು ನಡೆದ ಬೆಳವಣಿಗೆಯಿಂದ ಕಾಣಿಸುತ್ತಿದೆ. ಕಾರಣ ಜಾತಿ ಜನಗಣತಿ ಅಥವಾ ಸರ್ಕಾರದ ಪ್ರಕಾರ ಆರ್ಥಿಕ ಮತ್ತು ಶೈಕ್ಷಣಿಕ ಅಧ್ಯಯನವೋ ಜನಗಣತಿಯೋ ಏನೋ ಒಂದು, ಆ ವರದಿಯನ್ನ ವಿಪರೀತ ವಿರೋಧದ ಮಧ್ಯೆಯೂ, ಪರ್ಟಿಕ್ಯುಲರ್ಲಿ ಒಕ್ಕಲಿಗರು, ಲಿಂಗಾಯತರು ಅಥವಾ ಬ್ರಾಹ್ಮಣರು ಎಲ್ಲರದ್ದುವೆ ವಿರೋಧದ ಮಧ್ಯೆಯೂ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ. ಈ ಬಹುಚರ್ಚಿತ ಈ ಸಮೀಕ್ಷಾ ವರದಿ 2015 ದತ್ತಾಂಶ, ಇದು ಅಧ್ಯಯನ ವರದಿ 24 ಅಂತ ಹೊಸದಾಗಿ ಬೋರ್ಡ್ ಹಾಕೊಂಡು ತಂದಿರ್ತಾರೆ ಅಷ್ಟೇ. ಅದು 15ರದ್ದೇ ಬೋರ್ಡ್ ಹಾಕೊಂಡು 24 ಮಾಡ್ಕೊಂಡು ತಂದಿದ್ದಾರೆ ಸಲ್ಲಿಸೋ ದಿನದ ಡೇಟ್ ಸೈನ್ಗೆ. ವರದಿ ಪ್ರಕಾರ CMಗೆ ಜಯಪ್ರಕಾಶ್ ಹೆಗಡೆ ಕೊಟ್ಟರು, ಅವ್ರದ್ದು ಅಧಿಕಾರಾವಧಿ ಇವತ್ತು ಮುಗಿಯಿತು, ಖಾಲಿ ಮಾಡ್ಕೊಂಡು ಹೋಗ್ತಾರೆ. ನಾಳೆ ನಾಳಿದ್ರಲ್ಲಿ ಕಾಂಗ್ರೆಸ್ ಸೇರಲ್ವೋ ಗೊತ್ತಿಲ್ಲ, ಅಭ್ಯರ್ಥಿ ಆಗ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಈ ಮಧ್ಯೆ ಆ ವರದಿಯಲ್ಲಿ ದಲಿತರೇ ಹೆಚ್ಚು ಇದ್ದಾರೆ ಅಂತ ಲೀಕ್ ಆಗಿರೋ, ಸೋರಿಕೆ ಆಗಿರುವ ಮಾಹಿತಿ ಹೇಳ್ತಿದೆ. ಯಾಕೆ ಸರ್ ಆ ಥರ ಸೋರಿಕೆ ಅಂತಿದ್ದೀರಿ ಅಂತ ಆಮೇಲೆ ಹೇಳ್ತೀನಿ. ಆಲ್ ರೈಟ್, ಫಸ್ಟ್ ಹೋಗೋಣ. ಏನಪ್ಪ ಈ ಜಾತಿನಲ್ಲಿ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಿದ್ದರಾಮಯ್ಯನವರು ಅಂದಿನ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇದರ ಜವಾಬ್ದಾರಿಯನ್ನು ವಹಿಸಿದ್ರು. ಸುಮಾರು 150 ಕೋಟಿನೋ 175 ಕೋಟಿನೋ ಖರ್ಚು ಮಾಡಿದ್ರು. ಅವರ ಪ್ರಕಾರ ಇದು ಅಧ್ಯಯನ, ಕೆಲವರ ಪ್ರಕಾರ ಇದು ಜಾತಿ ಜನಗಣತಿ. ಯಾಕಂದರೆ ಅದೊಂದು ಪ್ರಶ್ನೆ ಇದೆ ಅವರ ಪ್ರಶ್ನಾವಳಿಗಳಲ್ಲಿ, ಜಾತಿ ಯಾವುದು, ಶೈಕ್ಷಣಿಕ ಮತ್ತು ಸಾಮಾಜಿಕ ಅನ್ನೋದೇ ಆಗಿದ್ದಿದ್ರೆ ನಿಮ್ಮ ಜಾತಿ ಯಾವುದು ಅಂತ ಬೇಕಾಗಿಲ್ಲ, ಯಾವ ಜಾತಿ ಆದರೆ ಏನೀಗ ಅಂತ ಬರ್ಕೊಂಡ್ಬರ್ಬೋದಾಗಿತ್ತು. ಬಟ್ ಒಂದು ಪ್ರಶ್ನೆಯಲ್ಲಿ ಜಾತಿ ಇರುವುದರಿಂದ ಮೂಲ ಉದ್ದೇಶ ಜಾತಿ ಜನಗಣತಿಯೇ ಅದರದ್ದು, ಅದೇ ಮೇನ್. ಓಕೆ. ಆನಂತರ ಅದು ಲೀಕ್ ಆಯಿತು. ನನ್ನ ಅವತ್ತಿನ ಸಹೋದ್ಯೋಗಿ ಒಬ್ಬರು ಅದನ್ನು ತೆಗೆದುಕೊಂಡು ಬಂದು ಲೀಕ್ ಮಾಡಿ ಇದು ಹಿಂಗಿದೆ ಡೇಟಾ ಅಂತ ಹಾಕಿದ್ವು. ನಾವು ಹಾಕ್ಬಿಟ್ವಿ ಪಬ್ಲಿಕ್ ಟಿವಿನಲ್ಲಿ. ಎಲ್ಲ ಬೈದರು ಬಾಯಿಗೆ ಬಂದಂಗೆ, ಆಯ್ತು ಯೂಸ್ಲೆಸ್ ಪ್ಲಸ್ ಅಂತ ನಮ್ಮನ್ನ. ವರದಿನೇ ಇಲ್ಲ, ಎಂಥದ್ದಿಲ್ಲ, ಸುಮ್ಮನೆ ಊಹಾತ್ಮಕವಾಗಿ ಹಾಕಿದ್ದಾರೆ ಅಂತ. ಈಗ ಮೀಸೆ ತಿರುಗಿಕೊಂಡು ಹೇಳ್ತೀನಿ, ಅವತ್ತೇನು ಲೀಕ್ ಆಗಿತ್ತು ಅದರ ಆಸುಪಾಸಿನಲ್ಲೇ ಈಗ ಮಗದೊಮ್ಮೆ ಲೀಕ್ ಆಗಿರುವ ಅಂಶಗಳು ಹೊರಗೆ ಬರ್ತಾ ಇರೋದು. ಇದೇನು ಭಿನ್ನವಾಗಿಲ್ಲ, ಎಂಥದ್ದು ವ್ಯತ್ಯಾಸ ಇಲ್ಲ, ಚುಟಿ ಪಿಟಿ ಅಂತ ಈಚೆ ಆಚೆ ಆಗಿದ್ದಂಗಿದೆ ಅಷ್ಟೇ, ಮೇಜರ್ ಆಗಿ. ಅದಕ್ಕೆ ಸುಮ್ಮನೆ ಏನಾದ್ರು ಹೇಳಕ್ಕೆ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋದು. 200 ಪುಟ ಅಂತೆ, 48 ಸಂಪುಟ ಅಂತೆ, 5.98 ಕೋಟಿ ಜನರ ಸಮೀಕ್ಷೆ ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ, ಸಮೀಕ್ಷೆಯಲ್ಲಿ ಭಾಗಿ ಆಗಲಿಲ್ಲವಂತೆ 32 ಲಕ್ಷ ಮಂದಿ. ಜನಸಂಖ್ಯೆ 5.98 ಕೋಟಿ. ಆ ಪೈಕಿ 5.98 ಕೋಟಿ ಜನಸಂಖ್ಯೆ ಇವರು ಹೇಳ್ತಿರೋದು, ವಿಚ್ ಈಸ್ ರಫ್ಲಿ ಭಾಗಿ ಆಗದೇ ಇರೋರನ್ನ ಸೇರಿಸಿದ್ರೆ ಒಂದು 6 ಕೋಟಿ 30 ಲಕ್ಷಕ್ಕೆ ಬರುತ್ತೆ ಇದು ಲೆಕ್ಕಾಚಾರ. ಆ ಪೈಕಿ ಲೀಕ್ ಆಗಿರೋ, ಸೋರಿಕೆ ಆಗಿರುವ ಮಾಹಿತಿ ಪ್ರಕಾರ, ವರದಿ ನಮ್ಮ ಕೈಗಿಲ್ಲಪ್ಪ ಈಗಲೇ ಹೇಳ್ಬಿಟ್ಟಿದ್ದೀನಿ, ಸೋರಿಕೆ ಅಹಿಂದ ವರ್ಗದ್ದು 3.96 ಕೋಟಿ, ಹೆಚ್ಚು ಕಡಿಮೆ 4 ಲಕ್ಷ ಕಡಿಮೆ. ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಇತರರ ಸಂಖ್ಯೆ 1.87 ಕೋಟಿ, 3 ಲಕ್ಷ ಕಡಿಮೆ, 1.9 ಇಟ್ಕೊಳ್ಳಿ. ಒಟ್ಟು 816 ಇತರೆ ಜಾತಿಗಳೆಂದು ಗುರುತು, 1300 ಜಾತಿಗಳನ್ನು ಸಮೀಕ್ಷೆಯಡಿ ಪರಿಗಣನೆ, ಹೊಸದಾಗಿ 192 ಜಾತಿ ದಾಖಲು ಡ್ಯಾಶ್ ಇದೆ. 10ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ 80 ಜಾತಿಗಳ ಹೆಸರನ್ನ ಉಲ್ಲೇಖ ಮಾಡಿಕೊಂಡಿದ್ದಾರಂತೆ. ಸುಮಾರು 30 ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿ ವರ್ಗದಡಿ ಸೇರ್ಪಡೆ ಮಾಡಿದ್ದಾರಂತೆ. ಇದೆಲ್ಲ ವರದಿಯಲ್ಲಿ ಇರುವಂತಹ ಸೋರಿಕೆಯಲ್ಲಿ ಆಗಿರೋದು. ಸೋರಿಕೆ ಆಗಿಲ್ಲ. ಯಾಕೆ ಸರ್ ಇನ್ನು ವರದಿ ಪ್ರಕಟ ಆಗಿಲ್ಲ ಅಂದ್ರೆ ಈ ಅಂಶ ಹೇಳ್ತಿದೀವಿ ಅಂದ್ರೆ ಅದೇ ಆಯ್ತು. ಈಗೇನು ಏನು ಮಾಡ್ತಾರೆ, ವರದಿನ ಇಸ್ಕೊಂಡಿದ್ದಾರೆ, ಕವರ್ಗೆ ಹಾಕಿ ನೀಟಾಗಿ ಅದಕ್ಕೊಂದು ಸೀಲ್ ಹಾಕಿ ಅಂಟಿಸ್ಬಿಟ್ಟು ಒಳಗಿಟ್ಕೋತಾರೆ ಸದ್ಯಕ್ಕೆ. ಯಾಕೆ ಈ ವರದಿ ಏನಾದರೂ ಬಹಿರಂಗವಾದರೆ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಪರಿಣಾಮಗಳೇನು ಅನ್ನೋ ಅರಿವು ಎಲ್ಲರಿಗೂ ಇದೆ. ಈಗ ಸ್ವೀಕಾರ ಮಾಡಿರುವುದೇ ಆ ರಾಜಕೀಯ ಪರಿಣಾಮವನ್ನು ಬೀರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸ್ವೀಕಾರ ಮಾಡಿರುವುದೇ ಯಾರ್ಯಾರನ್ನ ಒಂದುಗೂಡಿಸತ್ತೋ ಒಂದುಗೂಡಿಸಲ್ವೋ ನನಗೆ ಗೊತ್ತಿಲ್ಲ.
ಆದರೆ ರಿಲೀಸ್ ಆದರೆ ಒಂದಾಗೆ ಆಗತ್ತೆ. ಅದು ರಿಪರ್ಕಷನ್ಸ್ ಎಲ್ಲ ಕಡೆಯಿಂದನೂ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ವಿರೋಧಗಳು ಯಾವ ಕಡೆಯಿಂದ ಏನೇನು ಬೇಕಾದ್ರೂ ಬರ್ಬೋದು. ರೈಟ್. ಹಾಗಾಗಿ ತಕ್ಷಣಕ್ಕದೇನೂ ಆಗಲಿಕ್ಕಿಲ್ಲ. ಅವರೇನು ಬಕರಾಗಳಲ್ಲ ಅವರೆಲ್ಲ. ಓಕೆ. ಜಾತಿ ಗಣತಿ ವರದಿ ಅಧ್ಯಯನಕ್ಕೆ ಸಂಪುಟ ಉಪಸಮಿತಿ ರಚನೆ. ಉಪ್ಪಿನಕಾಯಿ ಹಾಕಿಕೊಂಡು ಚೆನ್ನಾಗಿ ಕೈ ತೊಳೆದುಕೊಂಡು ನೆಕ್ಕಿಕೊಳ್ಳುವುದು. ಯಾಕೆ ಸರ್? ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ಆ ಉಪಸಮಿತಿ. ಪ್ರಯೋಜನ ವಾಟ್ ಇಸ್ ದಿ ಪರ್ಪಸ್ ಆಫ್ ಯುವರ್ ಸಬ್ ಕಮಿಟಿ? ಟು ಸ್ಟಡಿ ಮಾಡ್ಕೋಬೋದು. ಚೇಂಜಸ್ ಬಗ್ಗೆ ಅಬ್ಜೆಕ್ಷನ್ ಇರೋದ್ರಿಂದ ಅದರೊಳಗಿರೋ ಅಂಕಿಅಂಶದ ಬಗ್ಗೆ ಅದನ್ನು ಬದಲಾಯಿಸಕ್ಕಾಗಲ್ಲ ಆ ಉಪಸಮಿತಿಗೆ. ದತ್ತಾಂಶವನ್ನು ಬದಲಾಯಿಸುವ ಹಕ್ಕು ಉಪಸಮಿತಿಗೆ ಇರಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ಮುಸ್ಲಿಮರು 70 ಲಕ್ಷ ಇದ್ದಾರೆ, 66 ಲಕ್ಷ ಇದ್ದಾರೆ ಅಂತ ಏನೋ ಒಂದು ಫಿಗರ್ ಇದ್ದರೆ, ಯಾಕೋ ಸ್ವಲ್ಪ ಸರಿ ಹೋಗ್ತಿಲ್ಲ, ಇದನ್ನ 66 ಲಕ್ಷದ 73,000 ಮಾಡಿಬಿಡೋಣವಾ ಅಂತ ಚೇಂಜ್ ಮಾಡಕ್ಕೆ ಬರಲ್ಲ ಅವ್ರಿಗೆ ದತ್ತಾಂಶನ. ದತ್ತಾಂಶವೇ ಮೂಲವಾದ ಪ್ರತಿವಾದಕ್ಕೆ ಸಿಕ್ಕಾಕೊಂಡಿದ್ದಾಗ ಉಪಸಮಿತಿ ಮಾಡುವುದಾದರೂ ಏನು? ಅದಕ್ಕೆ ಹೇಳಿದ್ದು ಕೈ ತೊಳೆದುಕೊಂಡು ಉಪ್ಪಿನಕಾಯಿಯನ್ನು ಕೈಯಲ್ಲಿ ಹಾಕಿಕೊಂಡು ನೆಕ್ಕುವುದೋ ಅಂತ. ಪ್ರಯೋಜನ ಇಲ್ಲ. ಉಪ್ಪಿನಕಾಯಿ ಹಾಕೊಂಡು ನೆಕ್ಕಿ ಏನು ಪ್ರಯೋಜನ ಇಲ್ಲ ಅದರಿಂದ. ಇಟ್ಸ್ ಅ ಟೈಮ್ ವೇಸ್ಟ್. ಸರ್, ಈಗ ಲಿಂಗಾಯತ ಅಥವಾ ಒಕ್ಕಲಿಗ ಉಪಜಾತಿಗಳನ್ನ ಬಿಟ್ಟಿದ್ದಾರೆ, ಅದು ಮೂಲ ಜಾತಿಗೆ ತೆಗೆದುಕೊಂಡು ಬಂದಿಲ್ಲ, ಅಂಥದ್ದನ್ನ ಇಲ್ಲಿ ಸರಿ ನನ್ನ ಮಾಡಬಹುದು. ಲೆಕ್ಕಾಚಾರದಲ್ಲಿ ಹಾಗಿಲ್ಲ ಅಲ್ಲೀಗ ಇವರ ಕೊಟ್ಟಿರೋ ಫಿಗರ್ಸ್ ಅಲ್ಲಿ. ಯಾಕಂದ್ರೆ 5.98 ಕೋಟಿಯ ಪೈಕಿ ಹೆಚ್ಚು ಕಡಿಮೆ 4 ಪ್ಲಸ್ 5.87 ಕೋಟಿಯ ಜನ ಲೆಕ್ಕ ಸಿಕ್ಕಾಗೋಗಿದೆ. ಓಕೆ. 5.98 ಕೋಟಿ ಸಮೀಕ್ಷಾ ಜನದಲ್ಲಿ ಇವ್ರು ಕೊಡ್ತಿರೋ ಲೀಕ್ ಆಗಿರೋ ಫಿಗರ್ಸ್ ಅಲ್ಲಿ ನಾನು ಹೇಳ್ತಿರೋದು 4 ಪ್ಲಸ್ 2 ಕೋಟಿ ಅಲ್ಲ, 187 ಅಂತ ಇಟ್ಕೊಳ್ಳೋಣ. 4 187 ಅಂದರೆ 587 ಅಂದರೆ ಒಂದು 14-15 ಲಕ್ಷ ಮಾತ್ರ ಲೆಕ್ಕ ಸಿಗ್ತಿಲ್ಲ ಇಲ್ಲಿ. ಆ 14-15 ಲಕ್ಷ ಮಾತ್ರ ಉಪಪಂಗಡನ? ಹಂಗಿಲ್ಲ ಇದು. ಇದು ಸೇರಿಸಿಯೇ ಬಂದಂಗಿದೆ ಫಿಗರ್ಸು. ಅಷ್ಟು ದೊಡ್ಡ ಬದಲಾವಣೆ. ಓಕೆ. ಹಾಗಾಗಿ ಉಪಸಮಿತಿ ವೇಸ್ಟ್ಫುಲ್ ಎಕ್ಸರ್ಸೈಸ್, ಕಾಲಹರಣದ ಒಂದು ಅದ್ಭುತ ಕಸರತ್ತು. ಅದಕ್ಕೋಸ್ಕರನೇ ಮಾಡೋದು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಹಾಗಾದ್ರೆ ಏನು ಮಾಡಬೇಕಾಗತ್ತೆ ಅನ್ನೋದನ್ನ ಆಮೇಲೆ ಬರೋಣ. ಓಕೆ. ಎಸ್, ಅವ್ರಿಗೆ ಉಪಸಮಿತಿ ರಚಿಸಿ ವರದಿ ಅಧ್ಯಯನಕ್ಕೆ ಉಪಸಮಿತಿಗೆ 3 ರಿಂದ 5 ತಿಂಗಳ ಕಾಲಾವಕಾಶವನ್ನು ಕೊಡುವುದು. ಅಂದ್ರೆ ಏನು ಅಧ್ಯಯನ ಮಾಡ್ತೀರಪ್ಪ? ಈಗ ಆಲ್ರೆಡಿ ಏನು ಅಧ್ಯಯನ ಮಾಡ್ತೀರಿ ಉಪಸಮಿತಿಯವರು ಹೇಳಿ? ವಾಟ್? ನಂಬರನ್ನು ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಆ್ಯಂಡ್ ಯು ಹ್ಯಾವ್ ನೋ ಬಿಸ್ನೆಸ್ ಆರ್ ಎ ರೈಟ್ ಟು ಚೇಂಜ್ ದ ಡಾಟಾ. ಆ ಡಾಟಾ ಸರಿಯೋ ತಪ್ಪೋ ಬೇರೆ, ಆ ಡಾಟಾ ಚೇಂಜ್ ಆಗಲ್ವಲ್ಲ. ಇಲ್ಲ, ಆ ಡಾಟಾ ಮೇಲೆ ತಾನೇ ಆಕ್ಷೇಪ ಇರೋದೀಗ. ಹೌದು, ಅದನ್ನೇ ಸರಿಯಾಗಿ ಮಾಡಿ. ಬುಡದ ಮೇಲೆ ಆಕ್ಷೇಪ ಇರೋದು. ನೀವು ಕೊಂಬೆ ಹಿಡ್ಕೊಂಡು ಜೋತಾಡ್ತೀವಿ ಅಂದ್ರೆ ಪ್ರಯೋಜನ ಆಗಲ್ಲ ಅದರಿಂದ. ಎಸ್ ಸರ್, ಈಗ ಸ್ವೀಕಾರ ಮಾಡೋಕ್ಕೆ ಇಷ್ಟು ಸಮಯ ತೆಗೆದುಕೊಂಡ್ರೆ ಈಗ ಬಹಿರಂಗ ಮಾಡೋದಕ್ಕೆ ಇನ್ನೆಷ್ಟು ಸಮಯ ಬೇಕಾಗುತ್ತೆ? ಅದು ಅವರ ಅನುಕೂಲಕ್ಕೆ ತಕ್ಕಂತೆ ಆಗತ್ತೆ. ನೀವು ಹೇಳ್ದಂಗೆಲ್ಲ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಸರ್ಕಾರ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಅಧ್ಯಯನ ಮಾಡಿ ಏನು ಮಾಡ್ಬೋದು ಬಿಡ್ಬೋದು ಅಂತ ಹೇಳಿ ತಗೋತಾರೆ. ಸರ್, ಹಾಗಿದ್ರೆ ಈಗ ಬೇಕು ಅಂತ ಬಯಸ್ತಿದ್ದವ್ರಿಗೆ ಇದನ್ನ ವಿರೋಧ ಮಾಡ್ತಿರೋರಿಗೆ ಈ ಮೂಲಕವಾಗಿ ಇದನ್ನ ಸ್ವೀಕಾರ ಮಾಡಿ ಏನು ಸಂದೇಶ ಕೊಟ್ಟರು ಸರ್? ಹಾಗಿದ್ರೆ ನನಗೆ ಗೊತ್ತಿಲ್ಲ. ಒಬ್ಬ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಇವತ್ತು ನಿವೃತ್ತರಾಗ್ತಿದ್ದಾರೆ, ಅಯ್ಯೋ ಸಾರಿ, ಅಂದರೆ ಅವ್ರದ್ದು ಅವಧಿ ಮುಗಿದಿದೆ ಅನ್ನೋದಾದ್ರೆ ಅವ್ರ ಮನೆಗೆ ಹೋಗ್ಬೋದಾಗಿತ್ತು. ಅವರೇ ಕೊಡಬೇಕು ಅಂತ ಎಲ್ಲಿತ್ತು ನಿಯಮ? ಎಲ್ಲಿದೆ ನಿಯಮ? ಅದು ಅವರು ಕೊಟ್ಟೇ ಹೋಗಬೇಕು. ಏನು ಅವ್ರು ಮಾಡಿದ್ದು ವರದಿನೇ ಅಲ್ವಲ್ಲ. ಹಿಂದೆ ಇದ್ದ ಅಧ್ಯಕ್ಷರು ಪಾಪ ಮಾಡಿತ್ತಾನೆ ಅದು. ಅವ್ರ ಕೈಲಿ ಕೊಡ್ಲಿಲ್ಲ ಅಂದ್ರೆ ಇವ್ರ ಕೈಲೂ ಇಸ್ಕೊಳ್ಬೋದಾಗಿರ್ಬೋದು. ಇವರೇ ಕೊಟ್ಟು ಹೋಗಬೇಕು ಅಂತ ಎಲ್ಲಿದೆ? ಗವರ್ನಮೆಂಟ್ಗೆ ಸೈದ್ಧಾಂತಿಕವಾಗಿ ಇದನ್ನು ಸ್ವೀಕಾರ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಅಥವಾ ಅವರ ಆಪ್ತರು ಬಂದಂಗಿದೆ. ಆ ಮೂಲಕ ಹಿಂದುಳಿದ ವರ್ಗಗಳ ಜನಮಾನಸಕ್ಕೆ, ಜನರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ನಾವು ಅಂತ ಅವ್ರ ಲೆಕ್ಕಾಚಾರ ಇರಬಹುದು. ಅದು ಅದಕ್ಕೆ ಹಠ ಹಿಡಿದು ಇದು ತಗೊಂಡ್ಬಿಡೋಣ ಅಂತ ತಗೊಂಡಿರ್ಬೋದು. ತಗೊಂಡ ಮೇಲೆ ಏನು ಅಂತ ನೀವು ಕೇಳಿದ್ರಿ. ಆಪ್ಷನ್ ಅವ್ರ ಮುಂದೆ ಇರೋದು ಹೋಲ್ಸೇಲ್ ರಿಜೆಕ್ಟ್ ಮಾಡಿಬಿಡ್ಬೇಕು, ಹೊಸದಾಗಿ ಮಾಡಬೇಕು, ಇಲ್ಲ ಹೊಸದಾಗಿ ಮಾಡಿಸ್ಬೇಕು, ಇಲ್ಲ ಈ ಇರೋದನ್ನೇ ಒಪ್ಪಿದ್ದೇವೆ ಅದೇನಾಗತ್ತೋ ಆಗೋಗ್ಲಿ ಅಂತ ಜಾರಿಗೆ ತರಬೇಕು. ಏನಾದ್ರು ಒಂದು ಮಾಡಬೇಕೀಗ. ನೋಡೋಣ ಅದೇನು ಮಾಡ್ತಾರೆ ಅಂತ ಮುಂದೆ. ಅದನ್ನು ಕಾಯ್ಬೇಕು, ಇನ್ನಿಷ್ಟು ಸಮಯ ಕಾಯ್ಬೇಕು.
ಇನ್ನು ಜಾತಿ ಗಣತಿ ವರದಿ ಸ್ವೀಕಾರ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಸಿಡಿದೆದ್ದಿದೆ. ಸರ್ಕಾರದ ವಿರುದ್ಧ ಒಟ್ಟಾಗಿ ಹೋರಾಟಕ್ಕೆ ಸಿದ್ಧರಾಗಿ ಅಂತ ಕರೆ ಕೊಟ್ಟಿದೆ. ಸಿದ್ದರಾಮಯ್ಯನವರು ಅವೈಜ್ಞಾನಿಕ ವರದಿ ಸ್ವೀಕಾರ ಮಾಡಿರುವುದು ಅಚ್ಚರಿ ತಂದಿದೆ. ಇಡೀ ಲಿಂಗಾಯತ ಸಮುದಾಯ ಮತ್ತು ಮಠಾಧೀಶರು ವರದಿಯನ್ನ ವಿರೋಧಿಸಿರೋದ್ರೂ ಕೂಡ ಸರ್ಕಾರ ಸ್ವೀಕಾರ ಮಾಡಿದೆ. ವರದಿಯಲ್ಲಿ ಕಿಂಚಿತ್ತೋ ಅನ್ಯಾಯ ಆದರೆ ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಒಗ್ಗಟ್ಟು ಅನಿವಾರ್ಯವಾಗಿ ಬರಬೇಕಾಗುತ್ತೆ ಅಂತ ವೀರಶೈವ ಲಿಂಗಾಯತ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಈ ವರದಿಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಜನಗಣತಿಯಲ್ಲಿ ಕೆಲ ದೋಷಗಳಿವೆ ಅಂದ್ರೆ ವಿನಯ್ ಕುಲಕರ್ಣಿ ಅವರು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ದಾರೆ. ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ನೋಡಬೇಕು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಮಾತ್ರ ವರದಿ ಸ್ವೀಕಾರ ಆದ ತಕ್ಷಣ ಜಾರಿ ಆಯ್ತು ಅಂತಲ್ಲ, ಲೋಪದೋಷ ಇದ್ರೆ ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇಲ್ಲ ಲೋಪದೋಷ ಮಿಸ್ಟರ್ ಅಗ್ರಿಕಲ್ಚರ್ ಮಿನಿಸ್ಟರ್, ಇಲ್ಲ ನಿಮಗೆ ಜಾಗ. ಎಸ್, ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ. ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ವೀರಶೈವ ಲಿಂಗಾಯತರಲ್ಲಿ 103 ಒಳಪಂಗಡಿದ್ದಾವೆ. ಎಲ್ಲರೂ ಬೇರೆ 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 ಬರ್ಸಿದ್ದಾರೆ. ಸೊ ಹೀಗಾಗಿ ವೈಜ್ಞಾನಿಕವಾಗಿ ಇನ್ನೊಮ್ಮೆ ಮಾಡಿ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದನ್ನು ರಾಜಕೀಯವಾಗಿ ನಾನು ನೋಡ್ತಾ ಇಲ್ಲ. ನಾವು ಜಾತಿ ಜನಗಣತಿಗೆ ವಿರೋಧಿಲ್ಲ. ನಾವು ಲಿಂಗಾಯತ ಸಮಾಜನ ಇನ್ನೊಂದ್ಸಲ ಪರಿಗಣಿಸಿ ಅದು ಅವೈಜ್ಞಾನಿಕವಾಗೈತಿ. ಎಲ್ಲ ಸಮಾಜ ಎಲ್ಲ ಒಳಪಂಗಡಗಳನ್ನ ಒಂದು ಗೂಡಿಸಿ ಇವತ್ತು ನಾವು ಮಾಡಂತ ಅಂತ ಕೇಳೋದಷ್ಟು ದಾಖಲೆ ಪರಿಶೀಲನೆ ಮಾಡಿದಂಥ ಟೈಮಲ್ಲಿ ಅದು ಅವೈಜ್ಞಾನಿಕವಾಗಿ ಇದ್ದಂಥದ್ದು. ನೋಡಿ, ವರದಿ ಸಲ್ಲಿಕೆ ಆಗಿದೆ. ಇನ್ನು ಸರ್ಕಾರ ಅದನ್ನ ನಾವು ಒಪ್ಕೋಬೇಕು ಬಿಡ್ಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರ್ತದೆ. ಈಗ ಅದ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಕೆಲವು ಸಂದೇಹಗಳು ನಮ್ಗೆಲ್ಲ ಇತ್ತು. ಮೀಸಲಾತಿ ಸಲುವಾಗಿ ಅವರು 2A ನಮೂದನೆ ಮಾಡ್ಲಿಕ್ಕಾಗಿ ಹಿಂದೂ ವರದಿ ಬೇಡ ತಿರಸ್ಕರಿಸಿ ಮಾಡಿ ಅಂತಲ್ಲ, ವರದಿ ಸ್ವೀಕಾರ ಮಾಡಿ ಪ್ರೆಸೆಂಟ್ ಮಾಡಿದಾಗಲೇ ವರದಿನಲ್ಲಿ ಏನಿದೆ ಅಂತ ಗೊತ್ತಾಗೋದು. ಎಷ್ಟು ಸರಿ ತಪ್ಪ ಏನು ವ್ಯತ್ಯಾಸ ಆಗಿದೆ ಅಂತ. ಸ್ವಪಕ್ಷದಲ್ಲೇ ವಿರೋಧ ಇದೆ ಸರ್. ಈಗ ಇದನ್ನ ವಿರೋಧ ಇದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ದಟ್ ಐ ಹ್ಯಾವ್ ನೋ. ಇದು ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತ. ಗೊತ್ತಿಲ್ಲದಿದ್ದರೆ ಬಹಿರಂಗಪಡಿಸಿ ನೋಡೋಣ. ಮಾಡಿಸಿ. ನಮಗೆ ಗೊತ್ತಿರುವ ಪ್ರಕಾರ ಮಗದೊಮ್ಮೆ ಹೇಳ್ತೀನಿ, ಅಹಿಂದ ವರ್ಗದ ಒಟ್ಟು ನಂಬರ್ 3.96 ಕೋಟಿ. 1-2 ಲಕ್ಷ ಹಿಂಗಿರ್ಬೋದೋ 1 ಲಕ್ಷ ಹಂಗಿರ್ಬೋದೋ ಗೊತ್ತಿಲ್ಲ. ಲೀಕ್ ಮಾಡಿದವರು ಕರೆಕ್ಟ್ ಫಿಗರ್ ಬೇಡ ಅಂತ ಸ್ವಲ್ಪ ಯಾಮರ್ಸ್ ಫಿಗರ್ ಕೊಟ್ಟಿರಬೇಕು, ಇರ್ಬೋದು, ಹೇಳಕ್ ಬರಲ್ಲ. ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ 1.87. ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಹೇಳಿದ್ರ 103 ಒಳ ಪಂಗಡಗಳು ಅದೆಲ್ಲ ಸೇರಿಸಿ ಮಾಡಿ, ಅದು ಸೇರಿದಂಗೆ ಇದೆ. ಅದು ಬಿಟ್ಟೋದ್ರೂ ದೊಡ್ಡ ನಂಬರ್ ಕಾಣಿಸ್ತಿಲ್ಲ ಇಲ್ಲಿ ನನಗೆ. ಈ ವರದಿ ನಿಮ್ಮ ವಾದ ಎಲ್ಲರನ್ನೂ ಅವ್ರ ಸಮೀಕ್ಷೆಗೆ ಒಳಪಡಿಸಿಯೇ ಇಲ್ಲ, ನಮ್ಮ ಹತ್ರ ಬಂದೇ ಇಲ್ಲ ಅನ್ನೋದು ವಾದ ಅಲ್ವಾ? ಆದರೆ ಕಾಂಗ್ರೆಸ್ಸಿನ ಹಲವಾರು ಮಂತ್ರಿಗಳು ಅಥವಾ ಲೀಡರ್ಗಳಿಗೆ ಇದಕ್ಕೆ ಸ್ಪಷ್ಟವಾದ ಒಂದು ನಿಲುವನ್ನು ತೆಗೆದುಕೊಳ್ಳಕ್ಕಾಗಲ್ಲ. ಕಾರಣ, ಈಗ ಈ ಮಂತ್ರಿಗಳು ಮತ್ತು ನಾಯಕರುಗಳಿಗೆ, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್, ಬಿಕಾಸ್ ಬಿಜೆಪಿ ಅಪೋಸ್ ಮಾಡಿಬಿಟ್ಟಿದೆ ಇದನ್ನು, ಕಾಂಗ್ರೆಸ್ನವ್ರಿಗೆ ಜಾತಿ ಪ್ರೇಮ ವರ್ಸಸ್ ಅಧಿಕಾರ ಮತ್ತು ಪಕ್ಷ ಪ್ರೇಮದ ಪರೀಕ್ಷೆ ಶುರುವಾಗಿದೆ. ಜಾತಿ ಪ್ರೇಮ, ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜಾತಿ ಸಮುದಾಯ ಪ್ರೇಮ ತಪ್ಪು ಅಂತ ನಾನು ಹೇಳಿಲ್ಲ, ಯಾಕಂದ್ರೆ ಅದರ ಹೆಸರಿನಲ್ಲೇ ನೀವೆಲ್ಲ ಲೀಡರ್ ಆಗಿರೋದು. ವರ್ಸಸ್ ಅಧಿಕಾರ ಮತ್ತು ಪಕ್ಷ ಪ್ರೇಮದ ಪರೀಕ್ಷೆ ಶುರುವಾಗಿದೆ. ಅದನ್ನು ಸಾಬೀತುಪಡಿಸ್ಕೋಬೇಕು. ಕ್ವಶನ್ ಪೇಪರ್ ಬಂದಿದೆ, ಉತ್ತರ ಫಿಲ್ ಮಾಡ್ಕೊ, ಉತ್ತರ ಫಿಲಪ್ ಮಾಡಿ ನೋಡ್ತೀವಿ. ಓಕೆ, ಬಟ್ ಇದು ಯಾರಿಗೂ ಅನ್ಯಾಯವಾಗದೇ ಇರೋ ರೀತಿಯಲ್ಲಿ ಅಂತಂದ್ರೆ ಹೇಗೆ ಅನ್ಯಾಯ ಆಗದೆ? ಬಹಳ ಸರಳ, ಐ ವಿಲ್ ಟೆಲ್ ಯು. ಈ ವರದಿ, ಅದನ್ನ ಈ ಪ್ರಶ್ನೆ ಕೇಳ್ಬೋದು ಅನ್ಕೊಂಡಿದ್ದೆ ನಾನು. ಈ ವರದಿಯನ್ನ ಶೈಕ್ಷಣಿಕ ಮತ್ತು ಆರ್ಥಿಕ ಅಂತೇನೋ ಹೇಳ್ತಾರೆ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತಾರೆ, ಮತ್ತೆ ಜಾತಿ ಜನಗಣತಿ ಅಂತ ನನ್ನ ವಾದ. ಅದು ಇರಲಿ. ಇದನ್ನ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಯಾಕೆ ಮಾಡಬೇಕು? ಯಾಕೆ ರಾಜ್ಯದ ಎಲ್ಲ ಜನರಿಗೆ ಪಾರದರ್ಶಕವಾಗಿ ನೀವು ಮಾಡ್ಬೋದು ಅನ್ನೋದಾದ್ರೆ ಹೀಗೂ ಮಾಡ್ಬೋದಿತ್ತು ಅಂತ ಅನ್ನೋದು. ಯಾಕಂದ್ರೆ ಯಾರದ್ದು ವಿರೋಧ ಇಲ್ಲ ಇದಕ್ಕೆ, ಅದು ನಡೆದಿರುವ ರೀತಿಗೆ ವಿರೋಧ ಇದೆ ಅಷ್ಟೇ. ಸರಿಯಾದ ರೀತಿ ಅಷ್ಟೇ, ಮಾಡಬಾರ್ದು ಅಂತ ಯಾರದ್ದು ವಿರೋಧ ಇಲ್ಲ. ಹಾಗಾಗಿ ಅದನ್ನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನಿನ ಸ್ಥಾಪನೆಯ ಉದ್ದೇಶ ಏನು? ಹಿಂದುಳಿದ ವರ್ಗಗಳ ಹಿತರಕ್ಷಣೆ. ಅವ್ರು ಯಾಕೆ ಎಲ್ಲರದ್ದು ಮಾಡಬೇಕು? ಲಿಂಗಾಯತರದ್ದೋ, ಬ್ರಾಹ್ಮಣರದ್ದೋ, ಒಕ್ಕಲಿಗರದ್ದೋ ಅಥವಾ ಯಾರ್ಯಾರ್ದೋ ಅವ್ರದ್ದೆಲ್ಲ ಯಾಕೆ ಅವ್ರು ಮಾಡಕ್ ಹೋಗ್ಬೇಕು? ಅವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಾಡಬೇಕಪ್ಪ ಅಂತ ಯಾರೊಬ್ರು ವಾದ ನಾಳೆ ಎತ್ತು ಬಿಡಬಹುದು. ಏನ್ ಮಾಡ್ಬೋದು? ನನಗನ್ಸುತ್ತೆ ಟ್ರಾನ್ಸ್ಪರೆಂಟ್ಲಿ ಇದಾಗಬೇಕು ಅನ್ಸಿದ್ರೆ. 150 ಕೋಟಿ ಖರ್ಚಾಗೋಗಿದೆ, ಸುಮ್ಮನಾಗಬೇಕಾ ಅಂತದೆ. ಸುಮ್ಮನಾಗಬೇಕಾಗಿಲ್ಲ. ಸರ್ಕಾರದಲ್ಲಿ ಬಹಳ ಅನುಪಯುಕ್ತ ವೆಚ್ಚಗಳಿವೆ.
ಈಗ ಕಂಡು ಅವ್ರಿಗೆಲ್ಲ ಕೇಳಿದವ್ರಿಗೆಲ್ಲ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿಲ್ವಾ? ಕ್ಯಾಬಿನೆಟ್ ರ್ಯಾಂಕ್ ಅವ್ರಿಗೆ 5 ಲಕ್ಷ ಅಂತ ಕಣ್ರಿ ಸಂಬಳ. ಜಾಸ್ತಿ ಆಯ್ತು ಒಳ್ಳೆ ಸಂಬಳ. ಹಾಂ, ಗುಡ್, ಇರಲಿ. ಆಮೇಲೆ ಟಿ ಎಲ್ಲ ಬೇರೆ ಅಂತೆ, ಅದೆಲ್ಲ ನೋಡ್ತಿದ್ದೆ ಅದನ್ನು. ಭಾಳ ಅನುಪಯುಕ್ತ ವೆಚ್ಚಗಳಿವೆ. ಒಂದು ಇಡೀ ಸಮಾಜವನ್ನು ಒಂದು ಮಾಡಬೇಕಾದ ಒಂದು ಕ್ರಿಯೆಗೆ ಇನ್ನೊಂದ್ಸರಿ 150 ಕೋಟಿ ಹೋದರೆ ಏನು ದೇಶ ಬಿತ್ತೋಗಲ್ಲ. ಅದಕ್ಕೆ ಏನು ಮಾಡಬಹುದು ಅಂತಂದರೆ ಇವರು ಒಂದು ಆಯೋಗ ಮಾಡುವ ಬದಲು ಕ್ರಿಯೇಟ್ ಒನ್ ಟೆಂಪರರಿಲಿ ಒಂದು ಸೆನ್ಸಸ್ ಕಮಿಷನ್ ಅನ್ನು ಯಾರೋ ಒಬ್ರು ಹಿರಿಯ ಅಧಿಕಾರಿ ಹೇಳ್ತಾರೆ ಮಾಡಿಬಿಡಿ. ಅವ್ರಿಗೊಂದು ಕಮಿಟಿ ಕೊಡಿ, ಅದರಲ್ಲಿ ಎಲ್ಲ ಜಾತಿಯವ್ರನ್ನೂ ಒಬ್ಬೊಬ್ಬರನ್ನ ಹಾಕ್ಬಿಡಿ ಸದಸ್ಯರಾಗಿ. ಅವ್ರಿಗೆ ಅಧಿಕಾರ ಕೊಟ್ಟುಬಿಡಿ. ಟೀಚರ್ಸನ್ನು ಶಿಕ್ಷಣ ಇಲಾಖೆಯಿಂದಲೋ ಅಥವಾ ಇನ್ಯಾರೋ ಆರೋಗ್ಯ ಇಲಾಖೆಯಿಂದ ಇಂಥವ್ರನ್ನು ಅಥವಾ ಇನ್ಯಾರೋ PWDಯಿಂದ ಇಂಥವ್ರನ್ನು ಇವ್ರನ್ನೆಲ್ಲ ನೀವು ಈ ಕಾರ್ಯದಲ್ಲಿ ಬಳಸಿಕೊಳ್ಳಬಹುದು ಅಂತ ಅಧಿಕಾರ ಕೊಟ್ಬಿಡಿ. ಅದಕ್ಕೊಂದು ದುಡ್ಡು ಮತ್ತೆ 150 ಕೋಟಿ ಏನಕ್ಕೋ ಖರ್ಚು ಮಾಡಿದ್ದೀರಿ ದುಡ್ಡನ್ನು, ನ್ಯಾಯಯುತವಾಗಿ ಅವರು ಅದನ್ನು ಮಾಡಲಿ. ಆ ಕಮಿಟಿನವರು, ಆ ಕಮಿಟಿಲಿರೋ ಸದಸ್ಯರು ಅವ್ರವ್ರ ಜನಾಂಗದಲ್ಲಿ ಸೆನ್ಸಸ್ಸಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರ ವ್ಯವಸ್ಥೆ ಮಾಡಿಸ್ಬೇಕಲ್ಲ, ಮಾಡಿಸ್ಲಿ. ಪಾರದರ್ಶಕವಾಗಿ ಮಾಡಿಬಿಟ್ಟು ರಿಪೋರ್ಟ್ ತಗೊಂಡ್ಬಂದ್ಬಿಡಿ. ಎಷ್ಟು ಹಬ್ಬಬ್ಬಾ ಅಂದರೆ 6 ತಿಂಗಳು. ಈ ಜಾತಿ ಜನಗಣತಿಯ ಈ ವರದಿನೇ ಶೀತಲ ಗ್ರಹದಲ್ಲಿ ಕುಳಿತುಕೊಂಡಿದ್ದು 18ರಿಂದ 24ರವರೆಗೆ ಹೆಚ್ಚು ಕಡಿಮೆ 6 ವರ್ಷ. ಆಲ್ಮೋಸ್ಟ್ 6 ವರ್ಷನೇ ಕಾದು ಕೂತವ್ರಿಗೆ 6 ತಿಂಗಳು ಕಾಯಕ್ಕಾಗಲ್ವ ಯಾರಿಗೂ? ಯಾವುದೇ ಜಾತಿ ಆಗಲಿ ಯಾವುದೇ ಇದಾಗಲಿ ಸರಿಯಾಗಿ ಆಗಬೇಕು ಅಂತ ಬಯಸ್ತೀರಾ? ಆಗಲಿ ಬಿಡಿ ಅಂತಾರೆ. ಮೇ ಬಿ ಗೌರ್ಮೆಂಟ್ ಹತ್ರ ಏನಾದ್ರು ಯೋಚನೆ ಮಾಡುತ್ತಾ ಗೊತ್ತಿಲ್ಲ ನನಗೆ. ನೋ ಐಡಿಯಾ. ಆ ಕ್ವೆಶ್ಚನ್ ಉಳ್ಕೊಂಡಿದೆ. ಎಸ್, ಸ್ವಾಮೀಜಿಗಳ ವಿರೋಧ ಇದೆ ಸರ್. ಏನು ಹೇಳಿದ್ದಾರೆ ಸ್ವಾಮೀಜಿಗಳು ನೋಡೋಣ. ಆಧಾರದ ಮೇಲೆ ಅವರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ ಎಲ್ಲರನ್ನೂ ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ನಮ್ಮಂತಗೂ ಯಾರು ಕೇಳಿಲ್ಲ ಇನ್ನೂ ಇದುವರೆಗೂ ಕೂಡ. ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನು ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ, ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂತಹ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ. ಇಡೀ ಲಿಂಗಾಯತ ಸಮುದಾಯದ ಎಲ್ಲ ಶಾಸಕರು ತಮ್ಮ ಸ್ವಸಹಿ ಮುಖಾಂತರವಾಗಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದಾರೆ. ಶಾನೂರು ಶಿವಶಂಕರಪ್ಪನವರು ಸುಮಾರು 72 ಜನ ಲಿಂಗಾಯತರ ಸಹಿ ಮಾಡಿಕೊಂಡು ಪಕ್ಷಾತೀತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಈ ವರದಿ ಲಿಂಗಾಯತರ ಪ್ರಗತಿಗೆ ಕುಂಠಿತವಾಗುತ್ತೆ, ಮಾರಕವಾಗುತ್ತೆ, ಇದು ವೈಜ್ಞಾನಿಕವಾಗಿ ಸರಿಯಿಲ್ಲ, ಯಾವ ಕಾರಣಕ್ಕೂ ನೀವು ಒಪ್ಪಿಕೊಳ್ಳೋಕೆ ಹೋಗಬೇಡ, ತಿರಸ್ಕಾರ ಮಾಡಿರಿ. ಸ್ವೀಕಾರ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಅದು ಸ್ವಾಗತದ ವಿಷಯವಾಗಿದೆ. ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟವು ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕೂಡ ಮಾಡಿತ್ತು. ಯಾವ್ಯಾವ ಸಮುದಾಯಗಳು ಎಷ್ಟಿದಾವೆ ಅನ್ನುವಂಥ ವಾಸ್ತವ ಸ್ಥಿತಿಗತಿಗಳು ಈ ಮೂಲಕವಾಗಿ ತಿಳಿಬಹುದು. ಆ ಕಾರಣಕ್ಕೋಸ್ಕರ ಈ ವರದಿ ಬಹಳ ಮಹತ್ವದಾಗಿದೆ. ಇರ್ಬೋದು, ಅದನ್ನು ತಿಳ್ಕೊಳ್ಬಾರ್ದು ಅಂತ ಯಾರೋ ಅಪೋಸ್ ಮಾಡಿಲ್ಲ. ಬಟ್ ಡಿಸ್ಪ್ಯೂಟ್ ಮಾಡಿಕೊಂಡು ಅದನ್ನು ಸಂಘರ್ಷ ಮಾಡಿ ಫಿಗರ್ ಮಾಡಿಕೊಂಡು ಅದನ್ನು ತಿಳ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಅದಕ್ಕೆ ದಿ ಬೆಟರ್ ಮೆಥಡ್ ಈಸ್ ಮೇ ಬಿ ಟು ಡೂ ಎ ವೆರಿ ಇಂಡಿಪೆಂಡೆಂಟ್ ಸೆನ್ಸಸ್ ಒಂದನ್ನು ಮಾಡ್ಬೋದು. ಏನೋ ನಂಗೆ ಗೊತ್ತಿಲ್ಲ ಇವ್ರು ಏನು ತೀರ್ಮಾನ ಮಾಡ್ತಾರೋ. ಯಾಕಂದರೆ ಜಾತಿ ಜನಗಣತಿ ನಡೆಸುವುದನ್ನೇ ವಿರೋಧ ಮಾಡೋದಾಗೋಗಿದ್ದಿದ್ರೆ ಇದು ಪ್ರಾಬ್ಲಮ್, ಇದು ಸೀರಿಯಸ್ ಪ್ರಾಬ್ಲಮ್. ಇದು ಅಲ್ಲಿ ಯಾರು ಮಾಡಿಲ್ಲ ಅದನ್ನು. ಹಾಗಾಗಿ ಮೇ ಬಿ ದಿ ಸ್ಟೇಟ್ ಕ್ಯಾನ್ ಬಿಕಮ್ ಲಿಟ್ಲ್ ಮೋರ್ ಟ್ರಾನ್ಸ್ಪರೆಂಟ್, ಲೆಸ್ ಅಬ್ಜೆಕ್ಷನ್ಸ್ ಇರಬಹುದು. ಅಂದರೆ ಈಗ 1% ಅಬ್ಜೆಕ್ಷನ್ಸ್ ಬರ್ಬೋದೇನೋ ಆ ಕಾಲದಲ್ಲಿ, ಹೇಳಕ್ ಬರಲ್ಲ, ನನಗೆ ಗೊತ್ತಿಲ್ಲ ಏನು ಬರ್ಬೋದು. ಈಗ ಉದಾಹರಣೆಗೆ ನೀವು ವೋಟರ್ಸ್ ಲಿಸ್ಟ್ ಮಾಡಿದಾಗ ಬರುತ್ತೆ ಆ ಥರ. ಹಾಗೆ ಇಲ್ಲೂ ಬರ್ಬೋದೇನೋ ನಾಳೆ ಮಾಡಿದಾಗ್ಲೂ ಏನಾರು. ಅದು ಮಾಡ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಇದೆಲ್ಲ ತಾಂತ್ರಿಕವಾದ ವಿಷಯಗಳು. ರಾಜಕೀಯವಾಗಿ ಆಯಾಯ ಸಮುದಾಯಗಳು ಅದನ್ನು ಹೇಗೆ ಸ್ವೀಕಾರ ಮಾಡುತ್ತವೆ ಅನ್ನೋದು ರಾಜಕಾರಣಿಗಳಿಗೆ ಗೊತ್ತು, ನಮಗಲ್ಲ. ಜಾತಿ ಗಣತಿ ವರದಿ ಸಲ್ಲಿಕೆ ಆಗ್ತಿದ್ದ ಹಾಗೆ ತೀವ್ರ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಾತಿ ಗಣತಿ ಸ್ವೀಕರಿಸಿದ್ದೀನಿ, ವರದಿಯಲ್ಲಿ ಏನಿದೆ ಗೊತ್ತಿಲ್ಲ, ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಜಯಪ್ರಕಾಶ್ ಹೆಗಡೆ ಕೂಡ ಮಾತನಾಡಿದ್ರು. ದತ್ತಾಂಶಗಳ ಸಂಗ್ರಹ ಮಾಡಿ ವರದಿ ಸಲ್ಲಿಕೆ ಮಾಡಿದ್ದೀವಿ ಅಂದ್ರು. ಸರ್ಕಾರ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೆ ಅಂತ ತಿಳಿಸಿದ್ರು. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟು, ಇದು ಜಾತಿ ಗಣತಿ ವರದಿ ಅಲ್ಲ, ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿ. ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾವ ಸಮುದಾಯದ ವಿರೋಧವೂ ಕೂಡ ಇಲ್ಲ, ವಿರೋಧ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಮಾಡಿದೆ ಆ ವರದಿಯನ್ನು ಸರ್ಕಾರ ವರದಿನಲ್ಲಿ ಏನಿದೆ ಸರ್ಕಾರ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಏನು ಡೇಟಾವನ್ನು ಸಂಗ್ರಹ ಮಾಡಿದ್ದು ದತ್ತಾಂಶವನ್ನು, ಅದರ ಆಧಾರದ ಮೇಲೆ ನಮ್ಮ ಆಯೋಗ ಒಂದು ವರದಿಯನ್ನು ಬರೆದು ಸರ್ಕಾರ ಕೊಟ್ಟಿದ್ದೇವೆ. ಅವರು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಡ್ತೇನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡೆ ನಾನು.
ಹಿಂದುಳಿದ ವರ್ಗದ ಆಯೋಗದ ವರದಿ, ಜಾತಿ ಜನಗಣತಿ ಎಲ್ಲ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅದರ ಬಗ್ಗೆ ಇರುವಂತ ವರದಿ. ನಾನು ನೋಡೇ ಇಲ್ಲ ಅದನ್ನ. ಯಾರ್ದು ವಿರೋಧ ಇಲ್ಲ ರೀ. ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟ. ಯಾರದ್ದು ವಿರೋಧ ಇಲ್ಲ ಅಂತ ಹೇಳಕ್ಕಾಗಲ್ಲ. ಜಾತಿ ಜನಗಣತಿ ಅವ್ರು ಹೇಳ್ದಂಗೆ ಅದು ಹಿಂದುಳಿದ ವರ್ಗಗಳದ್ದು ಶೈಕ್ಷಣಿಕ ಆಯೋಗ ಅಂತಲ್ಲ. ಅದು ಅಲ್ಟಿಮೇಟ್ಲಿ ಲ್ಯಾಂಡ್ಸ್ ಇಂಟು ದ ಕಾಸ್ಟ್ ಸೆನ್ಸಸ್ಸೇ ಅದು. ಅಲ್ಟಿಮೇಟ್ಲಿ ನೀವೇನೇ ಅದಕ್ಕೆ ಹೊಸ ಬಟ್ಟೆ ಹಾಕ್ಬೋದು, ಹೊಸ ಪರ್ಫ್ಯೂಮ್ ಹಾಕ್ಬೋದು, ಏನೇ ಮಾಡ್ಬೋದು, ಅದು ಅಲ್ಲಿಗೆ ಬರುತ್ತೆ. ಅದಾದರೂ ಪರವಾಗಿಲ್ಲ ಅಂತ ನನ್ನ ವಾದ, ತೊಂದರೆ ಇಲ್ಲ. ಆದರೆ ಯಾರ್ದು ಏನೂ ಇಲ್ಲ, ವಿರೋಧ ಮಾಡೋಕ್ಕಾಗಲ್ಲ, ಹಂಗೆ ಆಗಲ್ಲ ಅದು ಅಂತ ನನಗೆ ಅನ್ನಿಸ್ತಿದೆ. ಗೊತ್ತಿಲ್ಲ ಈ ಸರ್ಕಾರ ಅದನ್ನು ಯಾವ ರೀತಿ ಮುಂದಿನ 2-3 ತಿಂಗಳಲ್ಲಿ ಚುನಾವಣೆಯ ಬೆನ್ನಲ್ಲಿ ಅದನ್ನು ನೋಡುತ್ತೆ, ಮತ್ತು ಆಯಾ ಸಮುದಾಯಗಳದನ್ನು ಹೇಗೆ ಸ್ವೀಕಾರ ಮಾಡುತ್ತವೆ ಅನ್ನೋದು. ಈ ಸಂಪುಟ ಉಪಸಮಿತಿ ಮಾಡಿದ್ದು ಕೂಡ ಈಗ ಎದ್ದಿರೋ ಅನುಮಾನಗಳು. ಸಂಪುಟ ಉಪಸಮಿತಿ ಇಸ್ ಓನ್ಲಿ ಟು ಪುಷ್ ಟೈಮ್ ಅಂಡ್ ಪರ್ಚೇಸ್ ಟೈಮ್, ಸಮಯವನ್ನ ದೂಡಲು ಮತ್ತು ಸಮಯವನ್ನ ಖರೀದಿ ಮಾಡಲು ಅಷ್ಟೇ. ಅದು ಅದಕ್ಕೆ ಬೇರೆ ಅರ್ಥನೇ ಬೇಕಿಲ್ಲ ಅಷ್ಟೇ, ಇದರಲ್ಲಿ ಇನ್ನೇನಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ದತ್ತಾಂಶವನ್ನ ಬದಲಾವಣೆ ಮಾಡುವುದಕ್ಕೆ ಯಾವುದೇ ಹಕ್ಕು ಮತ್ತು ಅಧಿಕಾರ ಇಲ್ಲ ಅಂದಾಗ, ದತ್ತಾಂಶವನ್ನ ನಾನು ಹೇಳೋದು, ಯಾವುದೇ ದತ್ತಾಂಶ ಆಗಲಿ, ಅದು ಸಾಮಾಜಿಕವಾರಾಗಲಿ ಶೈಕ್ಷಣಿಕವಾರಾಗಲಿ, 14.4% ಅಂದರೆ 14.4% ಇರಬೇಕು. ಸರ್ಕಾರದ ಉಪಸಮಿತಿ ಕೂತ್ಕೊಂಡು 14.6 ಮಾಡಿಬಿಡೋಣ ಇದನ್ನ ಅಂತ ಚೇಂಜ್ ಮಾಡಕ್ಕೆ ಬರಲ್ವಲ್ಲ. ಇಲ್ಲ. ಹಾಗಾಗಿ ಆ ಉಪಸಮಿತಿ ಮಾಡೋದೇನು ಅಂತ ನನ್ನ ಕ್ವಶನ್. ಹಾಗಾಗಿ ಅದರಿಂದ ಸಮಯ ವ್ಯರ್ಥ. ಇಲ್ಲ ಹೊಸದಕ್ಕೆ ಹೋಗ್ಬೋದು ಅಥವಾ ಇರೋದನ್ನೇ ಅಕ್ಸೆಪ್ಟ್ ಮಾಡ್ಬೋದು. ಆದರೆ ಅದನ್ನು ನಿಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ ವಿಧಾನಸಭೆ ಲೋಕಸಭೆ ನಂತರವೋ ಮೊದಲೋ ನನಗೆ ಗೊತ್ತಿಲ್ಲ. ಆದರೆ ಅದರ ಒಳಗಡೆ ಸಮುದಾಯಗಳದನ್ನು ಹೇಗೆ ಅವರವರು ಸ್ವೀಕಾರ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ.